ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕ್ಯಾಪ್ಸಿಕಮ್ಮು ಅಂದರೆ ದೊಣ್ಣೆ ಮೆಣಸು ಅದ್ರದ್ದು ಸಾಸಿವೆ ಮಾಡ್ತಾಯಿದ್ದೀನಿ. ಇದು ಸಿಂಪಲ್. ನಿಮಗೆ ಮನೇಲಿ ಏನು ತರಕಾರಿ ಇಲ್ಲ ಅಂದಾಗ ಇದೊಂದು ನಿಮಗೆ ಇಡೀ ಅಡುಗೆ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದೇ ಕ್ಯಾಪ್ಸಿಕಮ್ ಇದ್ದರೆ ಸಾಕು. ಓಕೆ, ನಾನಿವಾಗ ಒಂದು ಕ್ಯಾಪ್ಸಿಕಮ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಬೀಜ ತೆಕ್ಕೊಂಡು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಬಿಕಾಸ್ ಈ ಬೀಜ ಸೇರಿಸಿ ಹಾಕಿದ್ರೆ ಇದೊಂದು ಸ್ವಲ್ಪ ಗ್ಯಾಸ್ಟಿಕ್ ಆಗುತ್ತೆ. ಹಾಗಾಗಿ ನಾನು ಬೀಜ ತೆಗೆದು ಅದನ್ನು ಮಾತ್ರ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಇದು ನಾನು ತೊಗೊಂಡಿರೋ ಕ್ಯಾಪ್ಸಿಕಮ್ ಬಂದುಬಿಟ್ಟು ಸ್ವಲ್ಪ ಹಣ್ಣಾಗಿದೆ. ನೀವು ಫ್ರೆಶನ್ನು ತೊಗೋಬಹುದು, ಚೆನ್ನಾಗಿರೋದು. ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ನನಗಿಷ್ಟ ಆಗಿದೆ ಒಂದರಲ್ಲಿ. ಇದನ್ನು ನಾವು ಮೊದಲು ಬೇಯಿಸ್ಕೋಬೇಕು. ಬೇಯಿಸ್ಕೊಳೋಕ್ಕಿಂತ ಮುಂಚೆ ಯಾವ ಪಾತ್ರೆ ತೊಗೊಂಡಿರ್ತೀವೋ ಆ ಪಾತ್ರೆಯಲ್ಲಿ ಒಂದು ಸಣ್ಣದಾಗಿ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಚಿಟಪಟ ಅಂದ ತಕ್ಷಣ ಹೆಚ್ಕೊಂಡಿದ್ದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಷ್ಟು ರುಚಿ ಚೆನ್ನಾಗಿರುತ್ತೆ ಇದು. ಓಕೆನಾ, ಒಂದು 10 ಮಿನಿಟ್ ಫ್ರೈ ಮಾಡಿಕೊಂಡು ಬೇಯಿಸ್ಲಿಕ್ಕೆ ಇಡಬೇಕು. ಓಕೆ, ಇವಾಗ ಅದಕ್ಕೆ ಮುಚ್ಚೋ ಅಷ್ಟು ಸ್ವಲ್ಪ ನೀರು ಹಾಕೋಣ ನಾವು. ನೀರು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಇವಾಗ ಅದಕ್ಕೆ ಮುಚ್ಚಳ ಮುಚ್ಚಿಬಿಟ್ರೆ ಬೇಗ ಬೆಂದುಬಿಡತ್ತೆ. ಮುಚ್ಚೋಣ. ಓಕೆ, ಇವಾಗ ಒಂದು 5 ನಿಮಿಷ ಬಿಟ್ಟಿದ್ದೀನಿ ನಾನು. ಬೆಂದಿದೆಯಾ ನೋಡೋಣ. ನೋಡಿ, ಈ ಥರ ಕಲರ್ ಆಗಿದೆ. ಫುಲ್ಲು ಹೋಳುಗಳೆಲ್ಲ ಮೆತ್ತಗಾಗಿರುತ್ತೆ ನೋಡಿ. ಇವಾಗ ಇಷ್ಟು ಬೆಂದಿದೆ ಇದು. ಓಕೆನಾ, ಇದನ್ನು ಇವಾಗ ಕೆಳಗಿಳಿಸಿ ಇಟ್ಕೊಳ್ಳೋಣ. ಆರಬೇಕಿದು. ಫುಲ್ಲು ಆರಿ ಆದಮೇಲೆ ರುಬ್ಬಿದ್ದನ್ನು ಹಾಕಬೇಕು. ನಾವಿವಾಗ ರುಬ್ಬಲಿಕ್ಕೆ ಈಗ ಒಂದು ಒಗ್ಗರಣೆ ಬೌಲಿಗೆ ಎಣ್ಣೆ ಮತ್ತು ಸಾಸಿವೆ ಹಾಕಿ ಹಸಿಮೆಣಸು ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಖಾರ ಚೆನ್ನಾಗಿ ಬಿಡುತ್ತೆ ಫ್ರೈ ಮಾಡಿಕೊಂಡ್ರೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇವಾಗ ನಾನು ಕೆಳಗೆ ಇಳಿಸಿಟ್ಕೊತೀನಿ. ಇದು ಆರಬೇಕು. ಆರಿ ಒಂದು ಮಿಕ್ಸಿ ಜಾರಿಗೆ ಅದನ್ನು ಹಾಕಿಟ್ಕೋಬೇಕು. ಹಾಕಿಟ್ಕೊಂಡು ರುಬ್ಬಲಿಕ್ಕೆ ಕಾಯಿ, ಹಸಿಮೆಣಸು ಮತ್ತು ಸಾಸಿವೆ. ಓಕೆನಾ, ಇವಾಗ ನಾನು ಒಂದು ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಕಾಯಿ ತುರ್ಕೊಂಡಿದ್ದೀನಿ. ಅದನ್ನು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಓಕೆನಾ, ನಿಮಗೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ರುಬ್ಕೊಂಬರ್ತೀನಿ. ಇವಾಗ ನೋಡಿ, ಇದು ಆರಿದೆ. ಓಕೆನಾ, ಆರಿ ರುಬ್ಬಿದ್ದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಪೂರ್ತಿ ಹಾಕ್ತಿದ್ದೀನಿ. ನನಗೆ ಬೇಯಿಸಿದ ಸ್ವಲ್ಪ ನೀರು ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ನೀರಷ್ಟೇ ತೊಳೆದು ಹಾಕ್ಕೊತೀನಿ. ಸ್ವಲ್ಪ ಅಷ್ಟೇ ತೊಳೆದು ಹಾಕ್ತಾಯಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕ್ಯಾಪ್ಸಿಕಮ್ಮು. ಬರೀ ಸಾಂಬಾರಿಗೆಲ್ಲ ಹಾಕಿದ್ರೆ ಅಷ್ಟು ರುಚಿ ಬರಲ್ಲ. ಹೀಗೆ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಪುಡಿ ಉಪ್ಪು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸಪ್ ಮಾಡಬೇಕು. ಓಕೆನಾ, ನೋಡಿ ಈ ಥರ ಹೋಳು ಬಾಯಿಗೆ ತಿಂತ ಸಿಗ್ತಾ ಇದ್ರೆ ಸೂಪರಾಗಿರುತ್ತೆ. ಇವಾಗ ಒಂದು ಬೌಲು ನಾನು ಮೊಸರು ತೊಗೊಂಡಿದ್ದೀನಿ. ಓಕೆನಾ, ಈ ಮೊಸರು ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. ಈ ಮೊಸರು ಹಾಕಿ ಫುಲ್ಲು ಮಿಕ್ಸ್ ಮಾಡಿಬಿಟ್ರೆ ಕ್ಯಾಪ್ಸಿಕಮ್ ಸಾಸಿವೆ ಈಸ್ ರೆಡಿ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.